ಕೃಷಿ ರಂಗಕ್ಕೆ ಸ್ವಾಗತ. ಇಂದಿನ ಕೃಷಿ ರಂಗದಲ್ಲಿ ಮೊದಲಿಗೆ ಜೇನು ಕೃಷಿ ಅನುಭವ ಕುರಿತಂತೆ BV ಅಪೂರ್ವ ಅವರೊಂದಿಗೆ ನಡೆಸಿರುವಂತಹ ಸಂದರ್ಶನ ಮೂಡಿಬರಲಿದೆ. ನಮಸ್ಕಾರ ಅಪೂರ್ವ ಅವರೇ. ನಮಸ್ಕಾರ ಜಗದೀಶ್ ಅವರೇ. ನೀವು ಯುವಕರು ಮತ್ತು ವಿದ್ಯಾವಂತರು, ವಿಶೇಷವಾಗಿ ಇವತ್ತು ಜೇನು ಕೃಷಿಯಲ್ಲಿ ತೊಡಗಿ ಅದನ್ನೇ ಒಂದು ರೀತಿಯಲ್ಲಿ ಉದ್ಯಮವನ್ನಾಗೆ ಮಾಡ್ಕೊಂಡಿದ್ದೀರಾ. ಹೇಗೆ ಬಂತು ಈ ಜೇನು ಕೃಷಿ ಬಗ್ಗೆ ಆಸಕ್ತಿ ನಿಮಗೆ? ಜಗದೀಶ್ ಅವರೇ, ನಾನು ಇಂಜಿನಿಯರಿಂಗ್ ವಿದ್ಯಾರ್ಥಿಯಾಗಿದ್ದೆ. 3ನೇ ವರ್ಷದಲ್ಲಿ ನಾನು ಮೆಕ್ಯಾನಿಕಲ್ ಇಂಜಿನಿಯರಿಂಗ್ ಚಿತ್ರದುರ್ಗದಲ್ಲಿ ನಾನು ಓದ್ತಾ ಇದ್ದೆ. ಆಗ ನಮ್ಮ ಒಬ್ರು ಈಗ ಗುರುಗಳು ಏನಾಗಿದ್ದಾರೆ, ಶಾಂತವೀರಯ್ಯ ಅವರು ನಮ್ಮ ಮನೆಗೆ ಬಂದಿದ್ರು. ಒಂದು 20 ನಿಮಿಷ ಇದ್ರ ಬಗ್ಗೆ ಮಾತಾಡಿದ್ರು. ನಾನು ನಮ್ಮ ಮನೆಯಲ್ಲಿ ಕೂತ್ಕೊಂಡು ಅದ್ರ ಬಗ್ಗೆ ಕೇಳಿಸ್ಕೊಂಡು ಬಹಳಷ್ಟು ಆಸಕ್ತಿ ಬಂತು ಇದ್ರ ಬಗ್ಗೆ, ಜೇನು ಕೃಷಿ ಬಗ್ಗೆ. ಒಂದ್ಸರಿ ಅವ್ರ ಮನೆಗೆ ಹೋದೆ, ಕೇಳ್ಕೊಂಡೆ ಏನೇನಿದೆ ಏನು ಅಂತ. ಅದಾದ್ಮೇಲೆ ಬಹಳ ಅಪಾರವಾಗಿರುವಂತ ಆಸಕ್ತಿ ಬಂದು ಇದನ್ನ ಪೂರ್ತಿ ಕಲ್ತ್ಕೊಳ್ಳೋಣ ಅನ್ನೋ ಒಂದು ಹುಚ್ಚು ಬಂತು. ಅದನ್ನೇ ನಾನು ಫಾಲೋ ಮಾಡ್ಕೊಂಡು ಹೋಗಿ ಈಗ ಪೂರ್ತಿಯಾಗಿ ಜೇನು ಕೃಷಿಕನಾಗಿ ಜೇನು ಕೃಷಿಗೆ ಬೇಕಾಗಿರುವಂತ ಸಲಕರಣೆಗಳು ಅದನ್ನೆಲ್ಲ ಉತ್ಪಾದನೆ ಮಾಡೋದು, ಫ್ಯಾಬ್ರಿಕೇಟ್ ಮಾಡೋದು, ದೇಶಾದ್ಯಂತ ಬೇರೆ ಕಡೆ ದೇಶನೂ ಬಿಟ್ಟು ಬೇರೆ ಕಡೆನೂ ಕಳಿಸ್ಕೊಡ್ತಾ ಇದ್ದೀರಾ. ವ್ಯವಸ್ಥೆನೂ ಮಾಡ್ಕೊಂಡಿದೀವಿ ಸರ್. ಅಂದ್ರೆ ಅಲ್ಲಿಗೆ ಎಷ್ಟು ವರ್ಷದಿಂದ ಈ ಜೇನು ಕೃಷಿ? 8 ವರ್ಷದಿಂದ ತೊಡಗಿದ್ದೀನಿ. 8 ವರ್ಷದಿಂದ ತೊಡಗಿದ್ದೀರಾ. ಈಗ ಮುಖ್ಯವಾಗಿ ನೀವು ಜೇನು ಕುಟುಂಬಗಳನ್ನು ಕೂಡ ಇಟ್ಕೊಂಡಿದ್ದೀರಾ? ಹೌದು ಸರ್. ಎಷ್ಟು ಕುಟುಂಬಗಳಿದಾವೀಗ? ಈಗ ನಮ್ಮದೇ ಆಗಿರುವಂತದ್ದು 150 ಪೆಟ್ಟಿಗೆ ಸಾಕೊಂಡು ನಾವು ಮಾಡ್ತಾ ಇದೀವಿ. ಅದು ಕೆಲವು ಸರಿ ನಾವು ವಿಭಜನೆ ಮಾಡ್ತಿದ್ ಕೂಡ್ಲೆ ಅದು 150 ಇರೋದು 300 ಆಗೋಗ್ಬಿಡುತ್ತೆ, ಹೆಚ್ಚಾಗುತ್ತೆ. ಅದೇ ರೀತಿ ನಾವು ಅದನ್ನ ಕಾಲಕ್ರಮೇಣ ನಾವು ರೈತರಿಗೆ, ಆಸಕ್ತಿ ಇರೋರಿಗೆ ನಾವು ಕೊಡ್ತಾ ಇರ್ತೀವಿ ಸರ್. ಈಗ ಮುಖ್ಯವಾಗಿ 150 ಕುಟುಂಬಗಳನ್ನ ನಿರ್ವಹಣೆ ಮಾಡಬೇಕು ಅಂತಂದ್ರೆ ಇದ್ರ ಬಗ್ಗೆ ತರಬೇತಿ ಏನಾದ್ರು ಪಡ್ಕೊಂಡ್ರ ಮೊದಲಿಗೆ? ತರಬೇತಿ ನಮ್ಮ ಗುರುಗಳು ಶಾಂತವೀರಯ್ಯ ಅವ್ರ ಜೊತೆನೆ ನಾನು 2 ವರ್ಷ ಅವ್ರ ಜೊತೆನೆ ಇದ್ಬಿಟ್ಟೆ ನಾನು. ಅಂದ್ರೆ ಅವರು ಮಾಡ್ತಾ ಇದ್ರು ಜೇನು ಕೃಷಿ? ಹೌದೌದು, ಅವರು ತುಂಬಾ ಆಸಕ್ತಿಬದ್ಧ ಜೇನು ಕೃಷಿಕರು. ಹೌದು. ಅವ್ರ ಜೊತೆ 2 ವರ್ಷ ಇದ್ಕೊಂಡೆ ನೀವು ಕಲ್ತ್ಕೊಂಡ್ರಿ? ಹೌದು ಸರ್. ಮುಖ್ಯವಾಗಿ ಈ ಜೇನು ಕೃಷಿ ಮಾಡೋದಕ್ಕೆ ಏನೇನು ಸೌಲಭ್ಯಗಳು ಬೇಕಾಗ್ತವೆ ಅಂತೀರಾ? ಇದಕ್ಕೆ ಬಹಳ ಮುಖ್ಯವಾಗಿರುವಂತದ್ದು ಸರ್, ಜೇನು ಪೆಟ್ಟಿಗೆ ಬೇಕು. ಒಳ್ಳೆ ಗುಣಮಟ್ಟದ ಜೇನು ಪೆಟ್ಟಿಗೆ ಎಲ್ಲಾನು ಬೇಕಾಗುತ್ತೆ. ಅದಕ್ಕೂ ಬಹಳ ಮುಖ್ಯವಾಗಿರುವಂತದ್ದು ಸರಿಯಾಗಿರೋ ತರಬೇತಿ. ಆ ತರಬೇತಿ ಬಗ್ಗೆನೆ ಜಾಸ್ತಿ ನಾವು ಇವಾಗ ನಾವು ಫೋಕಸ್ ಒತ್ತು ಕೊಡಬೇಕಾಗಿರುವಂತ ವಿಷಯ, ಪ್ರಾಯೋಗಿಕ ತರಬೇತಿ. ಹೌದು ಸರ್, ಹೌದು. ಅಂದ್ರೆ ಮುಖ್ಯವಾಗಿ ನಮ್ಮ ರೈತ ಬಾಂಧವರು ಎಲ್ಲೆಲ್ಲಿ ಸಿಗುತ್ತೆ ಈ ತರಬೇತಿ ಅಂತೀರಿ? ಎಲ್ಲಾ ತೋಟಗಾರಿಕಾ ಇಲಾಖೆಯಲ್ಲೂ ಪ್ರತಿಯೊಂದು ತಾಲೂಕ್ ಲೆವೆಲ್ ಅಲ್ಲೂ ಇದ್ರ ಬಗ್ಗೆ ತರಬೇತಿ ಕಾರ್ಯಾಗಾರಗಳನ್ನ ನಡೆಸ್ತಾ ಇದ್ದಾರೆ. ಅದ್ರ ಜೊತೆಯಲ್ಲಿ ನಮ್ಮ ಒಂದು ಸಂಸ್ಥೆಯಲ್ಲೂ ಕೂಡ ತರಬೇತಿ ಕಾರ್ಯಾಗಾರಗಳನ್ನ ಪ್ರತಿ ತಿಂಗಳು ಬೆಂಗಳೂರಲ್ಲಿ ನಡೆಸ್ತಾ ಇದೀವಿ. 25ರಿಂದ 30 ಜನ ಬಂದು ತುಂಬಾ ಆಸಕ್ತಿಯಿಂದ ಕಲ್ತ್ಕೊಂಡು ಜೇನು ಕೃಷಿನ ಶುರು ಮಾಡ್ಕೊಂತಾ ಇದ್ದಾರೆ ಸರ್. ಅಂದ್ರೆ ಜೇನು ಕೃಷಿ ಪ್ರಾರಂಭ ಮಾಡೋದಕ್ಕೆ ತರಬೇತಿ ಬಹಳ ಮುಖ್ಯ ಅಂತ ತಾವು ಹೇಳಿ? ಹೌದು ಸರ್. ಇನ್ನೇನೇನು ಸೌಲಭ್ಯಗಳು ಬೇಕಾಗ್ತವೆ ಅಂತಾರೆ? ಅವರಿಗೆ ಒಂದು ಫಾಲೋ ಅಪ್ ವಿಸಿಟ್ ಅನ್ನೋದೊಂದು ಬೇಕಾಗುತ್ತೆ. ತರಬೇತಿ 1 ದಿನ 2 ದಿನ ಅಥವಾ 3 ದಿನ ಕೊಟ್ರು ಸಹ ಆ ಋತುಮಾನ ಯಾವಾಗ ಚೇಂಜ್ ಆಗುತ್ತೆ, ಬದಲಾವಣೆ ಆಗುತ್ತೆ, ಅವಾಗ ಕುಟುಂಬದಲ್ಲಿ ನಿರ್ವಹಣೆಯನ್ನು ಕೂಡ ಬದಲಾಗುತ್ತೆ. ಕಾಲಕ್ಕನುಗುಣವಾಗಿ ಮಾಡ್ಬೇಕಾಗುತ್ತೆ. ಹೌದು. ಆವಾಗ ಆ ಒಂದು ಏನ್ ಋತುಮಾನ ಚೇಂಜ್ ಆಗುತ್ತೆ ಅದೇ ಸಮಯಕ್ಕೆ ಒಬ್ರು ವಿಸಿಟ್ ಮಾಡಿ ಅದನ್ನ ಏನ್ ಚೇಂಜ್ ಆಗಿದೆ ಅಂತ ಅವರಿಗೆ ಮಾಹಿತಿಯನ್ನು ಕೊಟ್ಟು ಏನ್ ಮಾಡ್ಬೇಕು ನಾವು ಅನ್ನೋದು ತಿಳಿಸ್ಕೊಟ್ರೆ ಅದು ಬಹಳ ಮುಖ್ಯವಾಗಿರುವಂತ ವಿಷಯ. ಅದು ಆ ತರದ ವ್ಯವಸ್ಥೆ ಏನಾದ್ರು ಮಾಡ್ಲಿಕ್ಕಾಯ್ತು ಅಂದ್ರೆ ತುಂಬಾ ಚೆನ್ನಾಗಿ ಮಾಡಬಹುದು ಜೇನು ಕೃಷಿ. ಇನ್ನು ಜೇನು ಕೃಷಿ ಮಾಡೋದಕ್ಕೆ ಸ್ಥಳದ ಆಯ್ಕೆಯನ್ನು ಯಾವ ರೀತಿ ಮಾಡ್ಕೋಬೇಕಾಗತ್ತೆ? ಸ್ಥಳದ ಆಯ್ಕೆ ನಾವು ಒಬ್ಬ ಜೇನು ಕೃಷಿಕನಾಗಿ ನಾನು ಸ್ಥಳಾಂತರ ಜೇನು ಕೃಷಿ ಮಾಡೋದಕ್ಕೆ ಹೋಗ್ಬೇಕಾದ್ರೆ ನಾನು ಅಪಾರವಾಗಿರುವಂತ ಮಕರಂದ ಮತ್ತೆ ಪರಾಗ ಸಿಗೋಂತ ಜಾಗನ ನೋಡ್ತೀನಿ. ಅಂದ್ರೆ ಮುಖ್ಯವಾಗಿ ತಾವು ಸ್ಥಳಾಂತರ ಜೇನು ಕೃಷಿಯಲ್ಲಿ ತೊಡಗಿದ್ದೀರಾ? ಹೌದು ಸರ್. ಅಂದ್ರೆ ಮಕರಂದ ಮತ್ತು ಪರಾಗ ಇರುವಂತ ಒಂದು ಜಾಗ ಬೇಕಾಗುತ್ತೆ. ಹೌದು ಸರ್, ಅದು ಮುಖ್ಯವಾದ್ದು. ಹೌದು. ಮತ್ತೆ ಇನ್ನೇನೇನು ಇರಬೇಕಾಗತ್ತೆ? ಈ ನಮ್ಮ ಭಾರತೀಯ ತಳಿ ಏನಿದೆ, ತುಡುವೆ ಜೇನು ಕರಿತೀವಿ, ಅದನ್ನ ನಾವು ಸ್ಥಳಾಂತರ ಮಾಡ್ಬೇಕು ಅಂದ್ರೆ ನೆರಳಿರ್ಬೇಕು. ನೆರಳಿರ್ಬೇಕು. ಇರುವೆಯಿಂದ ಬಚಾವ್ ಮಾಡೋದಕ್ಕೆ ಬೇಕಾಗಿರುವಂತ ಒಂದು ಸ್ಟ್ಯಾಂಡ್ ಅನ್ನ ನಾವು ಮಾಡ್ಕೊಂಡು ಅದನ್ನ ಇಡಬೇಕಾಗುತ್ತೆ. ನೆರಳಿರ್ಬೇಕು. ಮಕರಂದ ಪರಾಗನು
ಯಥೇಚ್ಛವಾಗಿ ಸಿಗ್ಬೇಕು. ಸುತ್ತಮುತ್ತ ನೋಡ್ತೀವಿ ನಾವು ರೈತರು ಯಾವ ರೀತಿ ಅಭ್ಯಾಸದಲ್ಲಿದ್ದಾರೆ ಅಂತ. ಅಭ್ಯಾಸ ಅಂತಂದ್ರೆ ಸ್ಪ್ರೇ ಏನಾದ್ರು ಮಾಡ್ತಿದಾರ, ಕೀಟನಾಶಕಗಳನ್ನ ಏನಾದ್ರು ಬಳಸ್ತಾ ಇದಾರ, ಅದನ್ನೆಲ್ಲಾನು ನೋಡ್ಬಿಟ್ಟು ನಾವು ಡಿಸೈಡ್ ಮಾಡ್ಬೇಕಾಗುತ್ತೆ ಸರ್. ಅಂದ್ರೆ ಒಂದ್ ರೀತಿ ಈ ರಾಸಾಯನಿಕಗಳಿಂದ ಮುಕ್ತವಾದ ಪರಿಸರ ಇದ್ರೆ ಒಳ್ಳೇದು ಅಂತೀರ? ಹೌದು ಸರ್. ಅಂದ್ರೆ ಈಗ ಅವರು ಬೆಳೆಗಳಿಗೆ ಏನಾದ್ರು ರಾಸಾಯನಿಕ ಸಿಂಪಡಣೆ ಮಾಡಿದ್ರೆ ಆ ಸಂದರ್ಭದಲ್ಲಿ ಇವು ಅಲ್ಲಿ ಭೇಟಿ ಕೊಟ್ಟಾಗ ತೊಂದರೆ ಆಗಬಹುದು ಅಂತೀರ? ಸರ್ ಏನಾಗುತ್ತೆ ಅಂದ್ರೆ ಕೆಲವು ಕಡೆ ಹೋದಾಗ ಈ ಜೇನು ನೊಣಗಳು ಬಹಳ ಬುದ್ಧಿವಂತ ಕೀಟಗಳು ಸರ್. ಯಾವಾಗ ಅವರು ಸ್ಪ್ರೇ ಮಾಡಿದ್ದಾರೆ ಅದರಲ್ಲಿರುವಂತ ಘಾಟು ಏನಿದೆ ಅದನ್ನ ನೋಡ್ಕೊಂಡು ಅದು ಬೇರೆ ಕಡೆ ಎಲ್ಲಾರು ಆಹಾರ ಸಿಗ್ತಿದೆ ಅಂದ್ರೆ ಅಲ್ಲಿಗೆ ಅದು ಹೋಗುತ್ತೆ. ಎಲ್ಲೂ ಸಿಗೋದಿಲ್ಲ ಅಂತ ಅಂದಾಗ ಮಾತ್ರ ಅದು ಅದೇ ಹೂವು ಹೋಗಿ ಅಲ್ಲೇನೆ ಆ ಹೂವಲ್ಲೇ ಸತ್ತೋಗುವಂತ ಸಾಧ್ಯತೆಗಳು ಇದೆ. ಹಾಗಾಗಿ ಕೀಟನಾಶಕಗಳಲ್ಲೂ ಒಂದು ಪಟ್ಟಿ ಮಾಡುವಂತದ್ದು ಪ್ರಯತ್ನ ನಡೀತಾ ಇದೆ ಈಗ. ಅಂದ್ರೆ ಜೇನುನೊಣಗಳಿಗೆ ಯಾವ ಅಷ್ಟೊಂದು ತೊಂದರೆ ಕೊಡೋದಿಲ್ಲ ಅನ್ನುವಂತ ಒಂದು ಕೀಟನಾಶಕಗಳ ಪಟ್ಟಿಯನ್ನ ಪ್ರಯತ್ನ ನಡೀತಾ ಇದೆ ಸರ್. ಮುಖ್ಯವಾಗಿ ಜೇನು ಕುಟುಂಬ ಅಂದ ತಕ್ಷಣ ಕುಟುಂಬ ವ್ಯವಸ್ಥೆ ಬಹಳ ಸುವ್ಯವಸ್ಥಿತವಾಗಿದೆ ಅಂತ ನಾವು ಕೇಳಿದ್ದೀವಿ. ಬಹಳ ಇದ್ರ ಬಗ್ಗೆ ಸ್ವಲ್ಪ ಹೇಳ್ತೀರಾ ಸರ್? ಒಂದು ಕುಟುಂಬ ಅಂತಿದ್ದಂಗೆನೆ ಜೇನು ಗೂಡ ಆಗಿರ್ಬೇಕು ಅಂತ ಹೇಳ್ತಾರೆ. ಹೌದೌದು. ಆ ಜೇನು ಗೂಡಿನ ವ್ಯವಸ್ಥೆ ಏನು ಅಂತಂದ್ರೆ ಸುಸ್ಥಿರ ವ್ಯವಸ್ಥೆ. ಅದು ತನ್ನನ್ನ ತಾನು ನೋಡ್ಕೊಂಡು ಸಾಕಷ್ಟು ಪ್ಲಾನ್ ಅನ್ನು ಮಾಡುತ್ತೆ. ಮುಂದೆ ಏನೇನ್ ಬರುತ್ತೆ, ಈ ನಾವೇನೇನ್ ಮಾಡ್ಬೇಕು ಅನ್ನೋ ಪ್ಲಾನ್ ಕೂಡ ಮಾಡುತ್ತೆ. ಆ ಕುಟುಂಬದ ವ್ಯವಸ್ಥೆಯಲ್ಲಿ ನಮಗೆ ನೋಡ ಸಿಗೋದು ಕೆಲಸಗಾರ ಜೇನ್ನೊಣ ಏನಿದೆ, ಅದು ಏನೇನು ಕೆಲಸ ಮಾಡುತ್ತೆ, ಎಷ್ಟೆಷ್ಟು ದಿನ ಅದಕ್ಕೆ ಏಜ್ ಇರುತ್ತೆ, ವಯಸ್ಸು, ಆ ವಯಸ್ಸಿನ ಪ್ರಕಾರ ಜವಾಬ್ದಾರಿನ ನಿರ್ವಹಿಸ್ತಾ ಹೋಗುತ್ತೆ. ಅದೇ ರೀತಿ ರಾಣಿ ಜೇನು ಅದ್ರದ್ದು ಕೆಲಸ ಪೂರ್ತಿ ಜೀವನಾವಧಿ ಏನಿದೆ ಪೂರ್ತಿ ಮೊಟ್ಟೆ ಇಡ್ತಾ ಹೋಗೋದು, ಅಂದ್ರೆ ವಂಶಾಭಿವೃದ್ಧಿ ಮಾಡೋದು. ಅದೇ ಗಂಡು ನೊಣನೂ ಇರುತ್ತೆ ಇನ್ನೊಂದು. ಆ ಗಂಡು ನೊಣದ್ದೇನು ಅಂದ್ರೆ ಹೊಸ ರಾಣಿ ಬಂದಾಗ ಕೆಲವು ಋತುಮಾನ ಇದೆ, ಅವಾಗ ಒಂದು ಕುಟುಂಬ ಇನ್ನೊಂದು ಕುಟುಂಬ ಆಗಿ ವಿಭಜನೆ ಆಗುತ್ತೆ. ಜೇನುನೊಣಗಳ ಸಂಖ್ಯೆ ಜಾಸ್ತಿ ಆಗುತ್ತೆ. ಒಂದು ಕುಟುಂಬ ಇನ್ನೊಂದು ಕುಟುಂಬವಾಗಿ ವಿಭಜನೆ ಆಗ್ಬೇಕಾದ್ರೆ ಗಂಡು ನೊಣಗಳು ಅಲ್ಲಿ ಇದ್ದು ಹೊಸ ರಾಣಿ ಜೊತೆ ಕೂಡುವಂತದ್ದು ಕೆಲಸ, ಸಂಪರ್ಕ ಬೆಳೆಸಬೇಕಾಗತ್ತೆ. ಹೌದು. ಈ ಮೂರು ಇದು ಏನು ವರ್ಗದ ನೊಣಗಳಿದೆ, ಅದು ಒಂದು ಜೇನು ಕುಟುಂಬದಲ್ಲಿ ಇರುತ್ತೆ ಸರ್. ಅದು ಅವುಗಳದೇ ಆದ ಒಂದು ಕೆಲಸ ಕಾರ್ಯಗಳನ್ನ ಮಾಡ್ಕೊಂಡು. ಹೌದು. ಅಂದ್ರೆ ಈ ಮೂರು ವರ್ಗದ ಜೇನುನೊಣಗಳು ತುಂಬಾ ಚೆನ್ನಾಗಿ ಕೆಲಸ ಮಾಡ್ಬೇಕಾಗತ್ತೆ. ಒಂದು ಕುಟುಂಬ ಒಗ್ಗಟ್ಟಾಗಿ ಎಲ್ಲಾ ನೊಣಗಳು ಒಂದೇ ಕಡೆ ಇರಬೇಕು ಅಂತ. ಹೌದು ಸರ್. ಹೌದು. ಈಗ ಮುಖ್ಯವಾಗಿ ನಾವು ಸ್ಥಳದ ಆಯ್ಕೆ ಬಗ್ಗೆ ಮಾತಾಡಿವಿ. ಈ ಜೇನು ಕುಟುಂಬಗಳು ಎಲ್ಲಿ ಸಿಗ್ತವೆ ಮುಖ್ಯವಾಗಿ ನಮ್ಮ ರೈತ ಬಾಂಧವರಿಗೆ? ಈ ಜೇನು ಕುಟುಂಬ ಅಂತ ಅಂತಿದ್ದಂಗೆನೆ ಬಹಳಷ್ಟು ಪ್ರಶ್ನೆ ಏನ್ ಬರುತ್ತೆ ಅಂತಂದ್ರೆ, ಕಣ್ಣಿಗೆ ಕಾಣುವಂತದ್ದು ಸಾಕಷ್ಟು ಹೆಜ್ಜೇನು ಮತ್ತೆ ಕೋಲ್ಜೇನು. ಹೆಜ್ಜೇನು ಕೋಲ್ಜೇನು ನೋಡ್ತಿದ್ದಂಗೆನೆ ಫೋನ್ ಮಾಡ್ಬಿಟ್ಟು ಅದನ್ನ ಪೆಟ್ಟಿಗೆಗೆ ಸೇರಿಸಬಹುದಾ ಅಂತ ಹೇಳ್ತಾರೆ. ಹೆಜ್ಜೇನು ಕೋಲ್ಜೇನನ್ನ ಯಾವುದೇ ರೀತಿಯಲ್ಲೂ ಪೆಟ್ಟಿಗೆಯಲ್ಲಿ ಸೇರಿಸಿ ಸಾಕೋಲಿಕ್ಕೆ ಆಗೋದಿಲ್ಲ. ಹೆಜ್ಜೇನು ಬಹಳ ಅದೊಂದ್ ರೀತಿ ಕ್ರೂರಿ ಅಂತಾನೆ ಹೇಳ್ಬೋದು. ಆ ಕ್ರೂರಿ ಅನ್ನೋದಕ್ಕಿನ್ನ ಅದು ಆ ಕುಟುಂಬನ ಏನಾರು ತೊಂದರೆ ಮಾಡಿದ್ರೆ ಅದು ಅಟ್ಟಿಸ್ಕೊಂಡ್ಬಂದು ಚುಚ್ಚುತ್ತೆ. ಅಟ್ಟಿಸ್ಕೊಂಡ್ಬಂದು ಚುಚ್ಚುವಂತ ಏನು ಸ್ವಭಾವ ಇದೆ ಅದು ಬೇರೆ ಯಾವ ಜೇನು ಹುಳುಗಳಲ್ಲೂ ಇಲ್ಲ. ಬೇರೆ ಪ್ರಭೇದದಲ್ಲಿ ಯಾವ್ದ್ರಲ್ಲೂ ಇಲ್ಲ. ಹಾಗಾಗಿ ನಾವು ಸಾಕಲಿಕ್ಕೆ ಯೋಗ್ಯವಾಗಿರುವಂತ ಸಾಧು ಜೇನುನೊಣಗಳು ಬೇಕಾಗ್ತದೆ. ಅದು ತುಡುವೆ ಜೇನು ಕಲ್ಲಿನ ಪೊಟ್ರೆ, ಹುತ್ತ, ಮರದ್ದು ಕೂಡ ಪೊಟ್ರೆ, ಅದರಲ್ಲಿ ಒಟ್ಟು ಕತ್ತಲು ಮತ್ತೆ ಒಳಗಡೆ ಒಂಥರ ಒಂದು ಇಟ್ಕೊಂಡಿರೋ ಹಂಗೆ ಒಳಗಡೆ ಇರುತ್ತೆ. ಎಷ್ಟು ಜಾಗ ಇರುತ್ತೋ ಅಷ್ಟು ದೊಡ್ಡ ಗೂಡು, ಮತ್ತೆ ಸುತ್ತಮುತ್ತ ಯಾವ ರೀತಿ ಆಹಾರ ಸಿಗ್ತಾ ಇದೆ ಅಷ್ಟು ದೊಡ್ಡ ಗೂಡು ನಿಮಗೆ ಸಿಗುತ್ತೆ. ಹೌದು. ಮತ್ತೆ ಮರದಲ್ಲೂ ಕೂಡ ಕಟ್ತಾವಲ್ಲ ಕೆಲವು. ಮರದ ಮೇಲ್ಗಡೆ ಕಣ್ಣಿಗೆ ಕಾಣುವಂತದ್ದು ಅಂತಂದ್ರೆ ಕೋಲ್ಜೇನ್ ಇರುತ್ತೆ. ಕೋಲ್ಜೇನ್ ಬೇಲಿಯಲ್ಲೂ ಕಟ್ಟುತ್ತೆ, ಮರದ್ದು ಇದಕ್ಕೆ ಟೊಂಗೆಯಲ್ಲೂ ಕಟ್ಟುತ್ತಾರೆ ಕೋಲ್ಜೇನ್. ಹೌದು. ಅಂದ್ರೆ ನಮ್ಮ ಈ ಸಾಕಾರಕ್ಕೆ ಯೋಗ್ಯವಾಗಿರುವಂತವು ಪೊಟ್ರೆಗಳಲ್ಲಿ ಸ್ವಲ್ಪ ಕತ್ಲಲ್ಲೇ ಇರ್ತವೆ. ಹೌದು ಸರ್. ತುಡುವೆ ಜೇನು ಅಂತಾರೆ ಅದನ್ನ. ಒಂದೊಂದು ರೀಜನಲ್ ಅಲ್ಲೂ ಒಂದೊಂದು ಹೆಸರಿದೆ. ತುಡುವೆ ಜೇನು, ಹುತ್ತದ ಜೇನು, ಕೈ ಜೇನು, ತಟ್ಟೆ ಜೇನು, ಬಹಳಷ್ಟು ಹೆಸರಿದೆ. ಒಂದೊಂದು ತಾಲೂಕಿಗೆ ಒಂದೊಂದು ಜಿಲ್ಲೆಗೆ ಹೋದ್ರೆ ಒಂದೊಂದು ಹೆಸರು ಅವರೇ ಹೇಳ್ತಾರೆ.
ಆಮೇಲೆ ಅವುಗಳನ್ನ ನೋಡ್ಕೊಂಡು ನಾವು ಪೆಟ್ಟಿಗೆಗೆ ವರ್ಗಾಯಿಸ್ಕೋಬೇಕಾಗತ್ತೆ. ಹೌದು. ಅದನ್ನ ಹೇಗ್ ಮಾಡ್ಕೋಬೇಕಾಗತ್ತೆ? ಅದನ್ನ ಒಂದು ತರಬೇತಿನ ತಗೊಂಡು ಅದನ್ನ ಅದಕ್ಕೆ ಕೈ ಹಾಕೋದು ತುಂಬಾ ಉತ್ತಮ, ಮುಖ್ಯ. ಯಾಕೆಂದ್ರೆ ಅದನ್ನ ಒಂದ್ಸರಿ ನಾವು ಬಿಡಿಸ್ಲಿಕ್ಕೆ ಶುರು ಮಾಡಿದ್ವಿ ಅಂದ್ರೆ ಅದನ್ನ ಮುಗಿಸ್ಲೇಬೇಕು, ಪೆಟ್ಟಿಗೆಗೆ ಹಾಕಿ ಮುಗಿಸ್ಲೇಬೇಕು, ಅದನ್ನ ವರ್ಗಾಯಿಸ್ಕೋಬೇಕು. ಅದನ್ನ ನಾವು ಮಾಡ್ಬೇಕಾದ್ರೆ ಮರಿಗಳನ್ನ ಸಾಯದೆ ಇರೋ ಹಾಗೆ ನೋಡ್ಕೊಂಡು ನಿಧಾನಕ್ಕೆ ವರ್ಗಾಯಿಸಿ ರಾಣಿನ ನಾವು ಪತ್ತೆ ಮಾಡಿ ಅದನ್ನು ಕೂಡ ಪೆಟ್ಟಿಗೆಯಲ್ಲಿ ಒಳಗಡೆ ಹಾಕ್ಬಿಟ್ಟು ಸಂಜೆವರೆಗೂ ನಾವು ಅಲ್ಲೇ ಇಟ್ಟು ಬಾಕ್ಸ್ ಅನ್ನ ಆಮೇಲೆ ನಾವು ಪೆಟ್ಟಿಗೆನ ಸಂಜೆ ಆದ್ಮೇಲೆ ನಮ್ಮ ಸ್ಥಳಕ್ಕೆ ವರ್ಗಾವಣೆ ಮಾಡಬೇಕು. ಅದು 1 ಕಿಲೋಮೀಟರ್ ದೂರನೇ ತಗೊಂಡ್ಬರ್ಬೇಕು, ಅಲ್ಲೇ ಇಡಬಾರ್ದು. ಹತ್ರದಲ್ಲಿ ಇಟ್ರೆ ಏನಾಗುತ್ತೆ, 1 ಕಿಲೋಮೀಟರ್ ಒಳಗಡೆ ವಾಪಸ್ ಅದೇ ಗೂಡಿಗೆನೆ ಹೋಗೋ ಸಾಧ್ಯತೆಗಳಿದೆ. ಈಗ ಮುಖ್ಯವಾಗಿ ಈ ಜೇನುನೊಣಗಳನ್ನ ನಾವು ಸಾಕಾಣಿಕೆ ಮಾಡಬೇಕು ಅಂದ್ರೆ ಜೇನು ಪೆಟ್ಟಿಗೆ ಬಹಳ ಮುಖ್ಯವಾದಂತದ್ದು ಅಂತೀರ? ಹೌದು ಸರ್. ಈ ಜೇನು ಪೆಟ್ಟಿಗೆನಲ್ಲಿ ಏನು ವಿಧಗಳಿದಾವೆ ಅದರಲ್ಲಿ? ಈಗ ಈ ಒಂದು BIS ಅಂತ ಏನಿದೆ, ಬ್ಯೂರೋ ಆಫ್ ಇಂಡಿಯನ್ ಸ್ಟ್ಯಾಂಡರ್ಡ್ಸ್, ಹೌದೌದು, ಅವರು ಒಂದು ISIA ಸ್ಟ್ಯಾಂಡರ್ಡ್ ಅಂತ ಒಂದು ಮಾಡಿದ್ದಾರೆ. ಅಂದ್ರೆ ಇಡೀ ದೇಶದಲ್ಲಿ ಈ ತುಡುವೆ ಜೇನು ಎಷ್ಟು ದೊಡ್ಡದಾಗಿದೆ ಏನು ಅಂತ ಎಲ್ಲಾನು ಸ್ಟಡಿ ಮಾಡ್ಬಿಟ್ಟು ಒಂದು ಅಧ್ಯಯನ ಮಾಡಿ ಒಂದು ಆವರೇಜ್ ಸೈಜ್ ಒಂದು ಮಾನದಂಡ ಮಾಡಿ ಅದಕ್ಕೆ ಒಂದು ಪೆಟ್ಟಿಗೆಯನ್ನ ಒಂದು ತಯಾರು ಮಾಡೋದಕ್ಕೆ ಒಂದು ಕೊಟ್ಟಿದ್ದಾರೆ. ಅದರಲ್ಲಿ 8 ಚೌಕಟ್ಟಿರುತ್ತೆ. ಅದಕ್ಕೆ ಒಂದು ಬಿ ಸ್ಪೇಸಿಂಗ್ ಅಂತ ಹೇಳ್ತಾರೆ. ಅಂದ್ರೆ 2 ಜೇನು ನೊಣಗಳು ತನ್ನ ಬೆನ್ನನ್ನು ತಗುಲಿಸಿ ಈ 2 ಚೌಕಟ್ಟಲ್ಲಿ ಕೆಲಸ ಮಾಡೋಷ್ಟಕ್ಕೆ ಎಷ್ಟು ಸ್ಪೇಸ್ ಬೇಕು ಅದನ್ನ 7 mm ನ ಒಂದು ಅಂತರ ಕೊಟ್ಟಿರ್ತಾರೆ. ಅಂದ್ರೆ ಒಂದು ಫ್ರೇಮ್ ಇನ್ನೊಂದು ಫ್ರೇಮ್. ಹೌದು. ಅದನ್ನ ಬಿ ಸ್ಪೇಸಿಂಗ್ ಅಂತ ಹೇಳ್ತಾರೆ. ಆ ಬಿ ಸ್ಪೇಸಿಂಗ್ ನ ಅವರು ಕೊಟ್ಟಿದ್ದಾರೆ ನಮಗೆ. ಅದೇ ರೀತಿನೇ ನಾವು ತಯಾರು ಮಾಡ್ತಾ ಇದೀವಿ. ಮತ್ತೆ ಅದರಲ್ಲಿ ಬೇರೆ ಬೇರೆ ಕೋಣೆಗಳು ಕೂಡ ಬರ್ತವೆ. ಅದರಲ್ಲಿ ಪ್ರಮುಖವಾಗಿ ಈ ಸಂಸಾರ ಕೋಣೆ, ಆಮೇಲೆ ಜೇನು ಕೋಣೆ, ಆಮೇಲೆ ತಳಮಣೆ ಅಂತ ಹೇಳ್ತೀವಿ. ಅದು ಲ್ಯಾಂಡಿಂಗ್ ಏರಿಯಾ, ಅದಕ್ಕೆ ಬಂದು ಲ್ಯಾಂಡ್ ಆಗಿ ಒಳಗಡೆ ಹೋಗುವಂತದ್ದು. ತಳಮಣೆ, ಸಂಸಾರ ಕೋಣೆ, ಜೇನು ಕೋಣೆ, ಮತ್ತೆ ಮೇಲ್ಗಡೆ ಮುಚ್ಚುಳ. ಇದು ಮುಖ್ಯವಾಗಿರುವಂತ. ಸ್ಟ್ಯಾಂಡ್ ಮೇಲೆ ಇಡಬೇಕಾಗತ್ತೆ. ಹೌದು, ಸ್ಟ್ಯಾಂಡ್ ಒಂದು ವ್ಯವಸ್ಥಿತವಾಗಿರುವಂತ ಸ್ಟ್ಯಾಂಡ್ ಅಗತ್ಯ ಇದೆ. ಯಾಕೆ ಅಂತಂದ್ರೆ ಬಹಳಷ್ಟು ರೈತರು ನಾವು ಕೊಟ್ಟಿದ್ದು ರಾತ್ರಿನೇ ಜೇನು ಕುಟುಂಬನ ಕಳ್ಕೊಂಡಿರೋಂಥದ್ದು ನಾವು ನೋಡಿದೀವಿ. ಅಂದ್ರೆ ಈ ಇರುವೆಗಳು ತಕ್ಷಣ ಹತ್ತು ಬಿಡುತ್ತೆ. ನಾವು ಬಹಳ ದೂರದಿಂದ ತಗೊಂಬಂದಿರ್ತೀವಿ ಕೊಡೋದಕ್ಕೆ, ಅದು ಅಲ್ಲಾಡಿರುತ್ತೆ. ಸ್ವಲ್ಪ ಜೇನು ತುಪ್ಪನೂ ಚೆಲ್ಲಿರುತ್ತೆ ಆ ತಳಮಣೆಯಲ್ಲಿ. ಆ ವಾಸನೆಗೆ ಕೆಂಜಿಗ, ಗೊದ್ದ ಆ ರೀತಿ ಎಲ್ಲ ಬಂದು ತೊಂದರೆ ಕೊಡೋ ಚಾನ್ಸ್ ಇದೆ. ಅಂದ್ರೆ ಸ್ಥಳಾಂತರ ಜೇನು ಕೃಷಿಗೆ ಸ್ಟ್ಯಾಂಡ್ ಇನ್ನೂ ಚೆನ್ನಾಗಿರ್ಬೇಕಾಗತ್ತೆ. ಹೌದೌದು. ಅಂದ್ರೆ ಸ್ಟ್ಯಾಂಡ್ ಸಹಿತವಾಗಿ ನಾವು ತಗೊಂಡು ಹೋಗ್ತೀವಿ. ಹೌದೌದು. ಸ್ಟ್ಯಾಂಡ್ ಇಲ್ಲ ಅಂದ್ರೆ ನಾವು ಅಲ್ಲಿ ಎಲ್ಲೂ ಇಡಕ್ಕಾಗೋದಿಲ್ಲ ಅಲ್ಲಿ. ಯಾಕೆಂದ್ರೆ ಇಟ್ಟಿದ ಕೂಡ್ಲೆ ಅದು ರಾತ್ರಿ ಬೇರೆ ನಾವು ಸ್ಥಳಾಂತರ ಮಾಡೋದು. ಸಂಜೆ 7 ಗಂಟೆ ಮೇಲೆನೆ ನಾವು ಶುರು ಮಾಡ್ತೀವಿ. ಬೆಳಿಗ್ಗೆ 5 ಗಂಟೆಗಿನ ಮುಂಚೆ ನಾವು ಎಲ್ಲಿ ಇರ್ಬೇಕೋ ಅಲ್ಲಿ ಇದ್ದು ಸ್ಟ್ಯಾಂಡ್ ಮೇಲೆ ಇಟ್ಟು ಬಂದ್ಬಿಡ್ಬೇಕು. ಸ್ಟ್ಯಾಂಡ್ ಅನ್ನ ಇರುವೆ ಹತ್ತದೇ ಇರಂಗ್ ನೋಡ್ಕೊಂಡು ಗ್ರೀಸ್ ಅಥವಾ ಆಯಿಲ್ ನ ಹಚ್ಚಿ ನಾವು ವ್ಯವಸ್ಥೆ ಮಾಡ್ಬೇಕಾಗತ್ತೆ. ಮುಖ್ಯವಾಗಿ ಜೇನು ಪೆಟ್ಟಿಗೆ ಒಂದು ಮುಖ್ಯವಾದ ಒಂದು ಸಲಕರಣೆ ಈ ಜೇನು ಕೃಷಿ. ಇನ್ನೇನೇನ್ ಬೇಕಾಗುತ್ತೆ ಅಂತೀರ? ಒಂದು ಸ್ವಲ್ಪ ದೊಡ್ಡ ಮಟ್ಟದ ಜೇನು ಕೃಷಿಕರು ಏನಾದ್ರು ಆದ್ರೆ, ಅಂದ್ರೆ ಒಂದು 50-100 ಪೆಟ್ಟಿಗೆಗಳನ್ನ ಇಟ್ಟು ಮಾಡ್ಬೇಕು ಅಂತಂದ್ರೆ ಅವರಿಗೆ ಈ ಕೃತಕ ಎರಿತಳಹದಿ ಅಂತ ಬರುತ್ತೆ. ಅಂದ್ರೆ ಅದನ್ನು ಕೂಡ ಒಂದು ಜೇನು ಮೇಣದಿಂದನೇ ಮಾಡಿರುವಂತದ್ದು. ಅದನ್ನ ಚೌಕಟ್ಟಿಗೆ ಇಟ್ಟಾಗ ಅದು ತಳಹದಿ ಮಾಡಿಕೊಂಡು ಆ ಷಡ್ಭುಜಾಕೃತಿ ಏನು ಕೋಶಗಳಿದೆ ಅದನ್ನ ಕಟ್ಟುತ್ತಾ ಹೋಗುತ್ತೆ. ಅದನ್ನ ಮಾಡೋದ್ರಿಂದ ನಮಗೇನಾಗುತ್ತೆ, ಚೌಕಟ್ಟುಗಳು ನೇರವಾಗಿ ವ್ಯವಸ್ಥಿತವಾಗಿ ಇರುತ್ತೆ. ಚೌಕಟ್ಟುಗಳನ್ನ ಎತ್ಬಿಟ್ಟು ನಾವು ನಿರ್ವಹಣೆ ಮಾಡ್ಬೇಕಾದ್ರೆ ಈಸಿ ಆಗುತ್ತೆ. ಮತ್ತೆ ಇವುಗಳ ಒಂದು ಶಕ್ತಿಯ ವ್ಯಯನೂ ಕಡಿಮೆ ಆಗುತ್ತೆ. ಅದ್ರ ಜೊತೆಯಲ್ಲಿ ಜೇನು ತೆಗೆಯೋ ಯಂತ್ರ ಒಂದಿದೆ, ಕೊಯ್ಲು ಮಾಡೋ ಯಂತ್ರ. ಅದು ಚೌಕಟ್ಟುಗಳನ್ನ ಇಟ್ಬಿಟ್ಟು ಸೆಂಟ್ರಿಫ್ಯೂಜ್ ಅಂತ ಹೇಳ್ತೀವಿ. ಅದನ್ನ ತಿರುಗಿಸಿದಾಗ ಆ ಹುಟ್ಟಿನಲ್ಲಿರುವಂತದ್ದು, ಎರಿಯಲ್ಲಿರುವಂತದ್ದು ತುಪ್ಪ ಮಾತ್ರ ಹೊರಗಡೆ ಬರುತ್ತೆ, ಹುಟ್ಟು ಹಾಗೆ ಇರುತ್ತೆ. ಅದನ್ನ ನಾವು ಹಿಂಡೋದಿಲ್ಲ. ಅದನ್ನ ವಾಪಸ್ಸು ನಾವು ಬಾಕ್ಸ್ ಅಲ್ಲಿ ಇಡ್ತೀವಿ. ಈಗ ಮನೆ ರೆಡಿ ಇದೆ,
ಎಲ್ಲಾನು ಇರೋವಾಗ ಇದು ಕುಟುಂಬದಲ್ಲಿ ಬೇಕಾಗಿರುವಂತ ಈ ಕೆಲಸಗಾರ ನೋಡೋದು ಸಂಖ್ಯೆನೂ ರೆಡಿ ಇರ್ಬೇಕಾದ್ರೆ ಅದು ಬರೀ ಜೇನುತುಪ್ಪನ ತಂದು ಹಾಕುತ್ತೆ. ಅಂದ್ರೆ ಅವಕ್ಕೆ ಸಾಕಷ್ಟು ಶಕ್ತಿ ವ್ಯಯ ಕಡಿಮೆ ಆಗುತ್ತೆ ಹಾಗೆ ಹೇಳೋದು. ಹೌದೌದು. ಅಂದ್ರೆ ಜೇನು ತೆಗೆಯುವಂತ ಯಂತ್ರ ಒಂದು ಬೇಕಾಗುತ್ತೆ. ಅದು ಬಹಳ ಮುಖ್ಯ. ಯಾಕೆಂದ್ರೆ ಹಿಂಡು ತೆಗೆದು ಬಿಟ್ರೆ ಏನಾಗುತ್ತೆ, ಈ ಜೇನ್ ಮೇಣ ಏನು ಉತ್ಪತ್ತಿ ಮಾಡುತ್ತೆ, ಜೇನ್ ಮೇಣನು ಕೂಡ ಜೇನ್ನೊಣ ತನ್ನ ಶರೀರದಿಂದ ಉತ್ಪತ್ತಿ ಮಾಡುತ್ತೆ. ಅದನ್ನ ಉತ್ಪತ್ತಿ ಮಾಡಬೇಕು ಅಂದ್ರೆ 1 kg ಜೇನ್ ಮೇಣನ ಉತ್ಪತ್ತಿ ಮಾಡಬೇಕು ಅಂದ್ರೆ 8 kg ಜೇನುತುಪ್ಪನ ಅದು ಕುಡ್ದಿರುತ್ತೆ. ಅಷ್ಟು ಶಕ್ತಿ ಬೇಕು ಅದಕ್ಕೆ. ಅದನ್ನ ನಾವು ಈ ತರ ಕೊಯ್ಲು ಯಂತ್ರದಿಂದ ತೆಗೆದ್ರೆ ಅಷ್ಟು ಶಕ್ತಿನ ನಾವು ಉಳಿಸಿ ಜಾಸ್ತಿ ಜೇನುತುಪ್ಪನ ಪಡೆಯೋದಕ್ಕೆ ಸಾಧ್ಯ ಆಗುತ್ತೆ. ಮತ್ತೆ ಬೇರೆ ಒಂದು ಈ ನೈಸರ್ಗಿಕ ಶತ್ರುಗಳು ಜೇನು ಗೂಡು ಒಳಗಡೆ ಹೋಗದಂತೆ ತಡೆಯೋದಕ್ಕೆ ಏನಾದ್ರು ಸಲಕರಣೆಗಳಿದಾವೆ? ಈಗ ಏನು ಈ ISIA ಮಾದರಿಯ ಏನು ಪೆಟ್ಟಿಗೆ ಇದೆ, ಅದರಲ್ಲಿ ಒಂದೇ ಜಾಗದಿಂದ ಅದು ಒಳಗಡೆ ಹೋಗೋದಕ್ಕೆ ಹೊರಗಡೆ ಬರೋದಕ್ಕೆ ಅವಕಾಶ ಇರುವಂತದ್ದು. ಬೇರೆ ಎಲ್ಲೂ ಹೊರಗಡೆ ಬರೋದಿಲ್ಲ. ಜೇನು ಕುಟುಂಬದಲ್ಲಿ ಕಾವಲು ಕಾಯೋ ಜೇನ್ನೊಣನು ಇರುತ್ತೆ. ಹೊರಗಡೆ ಅವು ಕಾವಲು ಕಾಯ್ತಾ ಇರುತ್ತೆ. ಅಂದ್ರೆ ಅವು ಕೆಲಸಗಾರ ನೋಡನೇನೆ ಅದ್ರಲ್ಲಿ ಕಾವಲು ಕಾಯುವಂತ ಜೇನ್ನೊಣನೇ ಇರುತ್ತೆ. ಆದಷ್ಟು ಏನೇ ಶತ್ರು ಬಂದ್ರು ಅದನ್ನ ಒಡೆದು ಓಡಿಸೋಷ್ಟು ಸಾಮರ್ಥ್ಯ ಇರುತ್ತೆ, ಸಾಮರ್ಥ್ಯನೂ ಇರುತ್ತೆ. ಆಮೇಲೆ ಬಹಳ ದೊಡ್ಡ ಶತ್ರು ಏನಾದ್ರು ಬಂದ್ರೆ ಒಳಗಡೆ ಒಂದು ಪ್ರವೇಶ ಮಾಡೋದಕ್ಕೆ ಸಾಧ್ಯ ಆಗಲ್ಲ, ಮಾಡದೇ ಇರೋಂಗೆ. ಆಮೇಲೆ ಸಂದೇಶ ಕೊಡೋದಕ್ಕೂ ಬರುತ್ತೆ. ಅದಕ್ಕೆ ಅಲಾರ್ಮಿಂಗ್ ಫೆರಮೋನ್ ಅಂತ ಇದೆ. ಅದ್ರಲ್ಲಿ ಫೆರಮೋನ್ ಇಂದ ಅವು ಒಂದರಿಂದ ಒಂದು ರಾಸಾಯನಿಕದಿಂದ ಒಂದು ರೀತಿ ವಾಸನೆ, ಅದು ಒಂದು ರಾಸಾಯನಿಕ ವಾಸನೆ ಆತರ ಮಾಡುತ್ತೆ. ಈಗ ತುಂಬಾ ದೊಡ್ಡ ದೊಡ್ಡ ಎಲ್ಲಾ ಶತ್ರುಗಳು ಒಳಗ್ ಬರುತ್ತೆ ಅಂದ್ರೆ ರಾಣಿ ಗೇಟು ಅಂತ ಇದೆ ನಮ್ಮ ಹತ್ರ ಉಪಕರಣ. ಅದನ್ನ ಆ ಮುಖ್ಯ ದ್ವಾರದಲ್ಲಿ ಇಟ್ಟಾಗ ದೊಡ್ಡದು ಒಳಗಡೆ ಇವಾಗ ಕಣಜ, ಹಳದಿ ಪಟ್ಟಿ ಕಣಜ ಬಹಳ ಮುಖ್ಯವಾಗಿರುವಂತ ನೈಸರ್ಗಿಕ ಶತ್ರು. ಹೌದು. ಅದು ಒಳಗಡೆ ಬರ್ದೇ ಇರೋಂಗೆ ನಾವು ರಾಣಿ ತಡೆ ಗೇಟ್ ನ ಹಾಕಿದ್ರೆ ಅದು ಒಳಗಡೆ ಹೋಗೋದಿಲ್ಲ. ಅಂದ್ರೆ ರಾಣಿನೂ ಕೂಡ ಹೊರಗಡೆ ಹೋಗಕ್ಕಾಗಲ್ಲ. ರಾಣಿ ಹೊರಗಡೆ ಹೋಗೋದಿಲ್ಲ. ಒಂದ್ಸರಿ ಅದು ಕೂಡಿದ್ಮೇಲೆ 15ರಿಂದ 20 ಗಂಡೊಣನ ಜೊತೆ ಒಂದೇ ಸರಿ ಕೂಡೋದು ರಾಣಿ. ಅದಾದ್ಮೇಲೆ ಅದು ಹೊರಗಡೆ ಬರೋದೇ ಇಲ್ಲ, ಮೊಟ್ಟೆ ಇಡ್ತಾ ಹೋಗುತ್ತೆ. ಅದನ್ನ ನೋಡ್ಕೊಂಡು ನಾವು ಯಾವಾಗ ಅದಕ್ಕೆ ಹೊಸ ರಾಣಿ ಮಾಡ್ಕೊಂತು ಆ ಟೈಮಲ್ಲಿ ಅದನ್ನ ನಿರ್ವಹಣೆ ಮಾಡೋದಿರುತ್ತೆ. ಇನ್ನೊಂದು ತಾವು ಮುಖ್ಯವಾದ ಅಂಶ ಹೇಳಿದ್ದು ಅಂದ್ರೆ ಕಾಲಕ್ಕೆ ಅನುಗುಣವಾಗಿ ಜೇನು ಕುಟುಂಬಗಳ ನಿರ್ವಹಣೆ ಮಾಡಬೇಕು. ಹೌದು. ಒಳ್ಳೆ ಈ ಜೇನು ಕೃಷಿ ಲಾಭದಾಯಕ ಆಗ್ಬೇಕು ಅಂದ್ರೆ ಮುಖ್ಯವಾಗಿ ಈಗ ನಮಗೆ ಹೆಚ್ಚು ಹೂಗಳು ಬರೋದು ಅಂದ್ರೆ ಈ ವಸಂತ ಕಾಲದಲ್ಲಿ. ಆ ಸಂದರ್ಭದಲ್ಲಿ ಹೇಗೆ ನಿರ್ವಹಣೆ ಮಾಡಬೇಕಾಗತ್ತೆ? ಇದರಲ್ಲಿ ಒಂದು ಮುಖ್ಯವಾಗಿ 3 ನಿರ್ವಹಣೆ ಇದೆ ಸರ್. ಒಂದು ಈ ವಸಂತ ಕಾಲದಲ್ಲಿ ಒಂದು ಸುಗ್ಗಿ ಇರುತ್ತೆ. ಅಂದ್ರೆ ಅದ್ರ ಹೂಗಳ ಸಂಖ್ಯೆ ಜಾಸ್ತಿ ಇರೋದ್ರಿಂದ, ಅರಳೋ ಸಂಖ್ಯೆ ಜಾಸ್ತಿ ಇರೋದ್ರಿಂದ ಅದು ಮುಖ್ಯವಾಗಿ ಸಹ್ಯಾದ್ರಿ ಶ್ರೇಣಿ ಕಾಡಿನ ಅಂಚಿನಲ್ಲಿರುವಂತ ಪ್ರದೇಶಗಳು, ಕಾಡಲ್ಲಿರುವ ಪ್ರದೇಶಗಳಲ್ಲಿ ಹೂ ಜಾಸ್ತಿ ಸಿಗುತ್ತೆ. ಆ ಸಮಯದಲ್ಲಿ ನಾವು ಜೇನುತುಪ್ಪನ ತೆಗಿಯೋಕ್ಕಿಂತ ಮುಂಚೆ ನಮ್ಮ ಕುಟುಂಬ ಎಷ್ಟು ಬಲಿಷ್ಠವಾಗಿರ್ಬೇಕು ಅಂದ್ರೆ ದುಡಿಯುವಂತ ಜೇನು ಕುಟುಂಬ ಆಗ್ಬೇಕು ಅಂದ್ರೆ ಹಿಂದೆ ನಾವು ಪ್ಲಾನ್ ಮಾಡಿರ್ಬೇಕು. ಚೌಕಟ್ಟುಗಳಲ್ಲೆಲ್ಲ ಪೂರ್ತಿ ತುಂಬಿರೋ ಹಾಗೆ ನೋಡ್ಕೊಳ್ಳುವಂತ ಜವಾಬ್ದಾರಿ ನಮ್ದು. ಅದು ಆಮೇಲೆ ಜೇನುತುಪ್ಪ ತಂದು ಹಾಕಿದ್ಮೇಲೆ ಸರಿಯಾಗಿರುವಂತ ಸಮಯದಲ್ಲಿ ಅದನ್ನ ಜೇನುತುಪ್ಪ ತೆಗಿಬೇಕು. ನಾವೇನ ಮಾಡ್ತೀವಿ, ಒಂದ್ ಸ್ವಲ್ಪ ಏನಾದ್ರು ಉದಾಸೀನ ಮಾಡಿ ಈ ವಾರ ತೆಗಿಯೋದನ್ನ ಮುಂದಿನ ವಾರ ತೆಗಿಯೋಣ ಅಂತ ಏನಾದ್ರು ಮಾಡಿದ್ರೆ ಆ ಮಕರಂದದ ಕಾಲ ಮುಗದೆ ಹೋಗ್ಬಿಡ್ಬೋದು. ಅದನ್ನ ಸರಿಯಾಗಿರೋ ಟೈಮಲ್ಲಿ ನಾವು ಒಂದು ಕೊಯ್ಲು ಮಾಡಿದ್ರೆ ಇನ್ನೊಂದು ಕೊಯ್ಲು ಬರುತ್ತೆ. ಈಗ ಎರಡು ಸರಿ ಬರೋದು 3 ಸರಿ ಬಂದಿರುತ್ತೆ. ಒಂದ್ಸರಿ ತೆಗೆದ್ರೆ 2 kg ಬರುತ್ತೆ ಒಂದು ಪೆಟ್ಟಿಗೆಯಲ್ಲಿ. ಅದೇ ನಾವು ಸ್ವಲ್ಪ ಉದಾಸೀನ ಮಾಡಿದ್ರೆ ಒಂದು ಕೊಯ್ಲು ಕಡಿಮೆ ಆಗೋ ಚಾನ್ಸ್ ಇರುತ್ತೆ. ಅದ್ರ ಜೊತೆಯಲ್ಲಿ ಏನಾಗುತ್ತೆ, ಈ ಅಕ್ಟೋಬರ್, ನವೆಂಬರ್, ಡಿಸೆಂಬರ್ ಏನಿದೆ ಅದು ಸ್ವಾಭಾವಿಕವಾಗಿ ವಿಭಜನೆ ಆಗುವಂತ ಕಾಲ. ಅದು ಕುಟುಂಬ ವಿಭಜನೆ ಆಗೋ ಕಾಲ. ಹೊಸ ರಾಣಿ ಕಣ ಆಗುತ್ತೆ. ಹೊಸ ರಾಣಿ ಕಣದಿಂದ ಹೊಸ ರಾಣಿ ಹೊರಗಡೆ ಬರುತ್ತೆ. ಅದೆಲ್ಲಾನು ಆಗುವಂತ ಕಾಲ ಇದು. ಈ ಕಾಲದಲ್ಲಿ ನಾವು ರಾಣಿ ಕಣ ಆಗ್ತಾ ಇರುತ್ತೆ ಅಂತ ಕಣ್ಣಲ್ಲಿ ಕಣ್ಣಿಟ್ಟು ನೋಡ್ಕೊಂಡು ಅದನ್ನ ನಾವೇನೆ ವಿಭಜನೆ ಮಾಡ್ಬೇಕು. ಅವಾಗ ಏನಾಗುತ್ತೆ, ಒಂದು ಕುಟುಂಬದಿಂದ ಇನ್ನೊಂದು ಕುಟುಂಬ ಅಥವಾ ಇನ್ನೊಂದು ಕುಟುಂಬ 2 ಸರಿನೂ ವಿಭಜನೆ ಮಾಡೋದಕ್ಕೆ ಆಗುತ್ತೆ. ಅಂದ್ರೆ ಕುಟುಂಬಗಳ ಸಂಖ್ಯೆ ಹೆಚ್ಚು ಮಾಡ್ಕೊಬಹುದು. ತುಂಬಾ ವ್ಯವಸ್ಥಿತವಾಗಿರುವಂತ ಜೇನು ಕೃಷಿಕರು, ಎಕ್ಸ್ಪೀರಿಯನ್ಸ್ ಇರೋರು ಒಂದೇ ಕುಟುಂಬನ 5-6 ಕುಟುಂಬ ಮಾಡ್ಕೊಂಡಿರೋರು ಇದಾರೆ. ಆ ರೀತಿನೂ ಮಾಡ್ಕೊಂಡಿರೋರು ಇದಾರೆ. ಅದೆಲ್ಲಾನು
ನಮ್ಮ ಒಂದು ಅನುಭವದ ಮೇಲೆ ಮತ್ತೆ ನಮ್ಮ ಆಸಕ್ತಿ ಮೇಲೂ ಹೌದು ಹೌದು. ಇನ್ನ ಈ ಮಕರಂದ ಮತ್ತೆ ಈ ಪರಾಗ ಇದರ ಕೊರತೆ ಇರುವಂತ ಸಂದರ್ಭದಲ್ಲಿ ಹೇಗೆ ನಿರ್ವಹಣೆ ಮಾಡ್ಬೇಕಾಗತ್ತೆ? ಅದು ಮೂರನೇ ನಿರ್ವಹಣೆ. ಈ ಮಳೆಗಾಲದಲ್ಲಿ ಅಥವಾ ಈ ಜನವರಿ ಫೆಬ್ರವರಿ ಮಧ್ಯದಲ್ಲಿ ಒಂದ್ ಸ್ವಲ್ಪ ಕೆಲವು ಏನೋ ಒಂದು ನಿರ್ವಹಣೆ ಎಲ್ಲಾ ಪ್ರದೇಶಕ್ಕೂ ಒಂದೇ ರೀತಿ ಇರೋದಿಲ್ಲ. ಅಂದ್ರೆ ಆ ಪ್ರದೇಶದಲ್ಲಿ ಪರಾಗ ಮತ್ತು ಮಕರಂದ ಕೊರತೆ ಆಧರಿಸಿರುತ್ತೆ. ಹೌದು, ಆತರ ಇದ್ರೆ ಮಾತ್ರ. ಈಗ ತೆಂಗು ಬೆಳೆಯುವಂತ ಇದ್ರಲ್ಲಿ ಯಾವಾಗ್ಲೂ ಇದ್ದೇ ಇರುತ್ತೆ, ಯಾವಾಗ್ಲೂ ಚೂರು ಚೂರು ಪರಾಗ ಅದೆಲ್ಲ ಸಿಗ್ತಾ ಇರತ್ತೆ. ಆತರ ಇರೋದ್ರಿಂದ ನಾವು ಅದನ್ನ ಆತರ ನಿರ್ವಹಣೆ ಮಾಡ್ಬೇಕಾದ್ರೆ ಒಂದು ಸಕ್ಕರೆ ಮತ್ತೆ ನೀರು ಒಂದು ಸಮ ಪ್ರಮಾಣ 1:1 ಅಂತ ಹೇಳ್ತೀವಿ. ಸಮ ಪ್ರಮಾಣದಲ್ಲಿ ಬೆರೆಸಿ ಒಂದು ಪಾಕವನ್ನು ಮಾಡಿ ದ್ರಾವಣ ಮಾಡ್ಕೊಂಡು ಒಂದು ಬಟ್ಲಲ್ಲಿ ಹಾಕಿ ಅದ್ರ ಮೇಲ್ಗಡೆ ಎಲೆ ಕಡ್ಡಿ ಎಲ್ಲಾನು ಹಾಕ್ಬಿಟ್ಟು ಅದನ್ನ ಮೇಲ್ಗಡೆ ಜೇನ್ಪೆಟ್ಟಿಗೆ ಮೇಲ್ಗಡೆ ಮುಚ್ಚಳ ಏನಿರುತ್ತೆ ಅದನ್ನ ತೆಗೆದು ಒಳಗಡೆ ಇಟ್ಟು ಮುಚ್ಚಳ ಮುಚ್ಚಿಬಿಡ್ಬೇಕು. ಅದನ್ನ ಮಧ್ಯಾಹ್ನದ ಮೇಲೆನೆ ಮಾಡ್ಬೇಕು. ಈ ರೀತಿ ಚಿಕ್ಕ ಚಿಕ್ಕ ಕೆಲಸ ಇದು. ಅಂದ್ರೆ ಎಲ್ಲಾ ನೊಣಗಳು ಒಳಗಡೆ ಇದ್ದಾಗಲೇ ಮಾಡೋದು ಒಳ್ಳೇದು. ಹೌದು, ಬಿಸಿಲು ಕಾಲದಲ್ಲಿ ಬೆಳಿಗ್ಗೆ ಮಾಡಿದ್ರೆ ಏನಾಗುತ್ತೆ ಅಂದ್ರೆ ಹೊರಗಡೆ ಹೋಗಿರ್ತವೆ, ಸ್ವಲ್ಪ ಅದನ್ನ ಪಕ್ಕದಲ್ಲಿರೋ ಅಂತ ಪೆಟ್ಟಿಗೆಗೆ ಹೋಗ್ಬಿಟ್ಟು ಏನಿದೆ ಅಂತ ನೋಡೋದಕ್ಕೆ ಹೋಗುತ್ತೆ. ಜಗಳ ಆಗುತ್ತೆ ಅವಾಗ. ಅದು ಅಭಾವದ ಕಾಲ ಅಲ್ವಾ, ಕಾದಾಡ್ತವೆ. ಅಭಾವದ ಕಾಲ ಇರೋದ್ರಿಂದ ಎಲ್ಲಿ ಊಟ ಸಿಗುತ್ತೋ ಅಲ್ಲಿ ನುಗ್ಗುವಂತದ್ದು ಅದರದ ಒಂದು ಪ್ರವೃತ್ತಿ ಇರುತ್ತೆ. ಮಧ್ಯಾಹ್ನದ ಹೊತ್ತಲ್ಲೇ ಮಾಡಬೇಕು. ಮಧ್ಯಾಹ್ನದ ಹೊತ್ತಲ್ಲಿ ಎಲ್ಲ ವಾಪಸ್ ಬರುವಂತ ಕಾಲ ಇರೋದ್ರಿಂದ ಆ ಸಂದರ್ಭದಲ್ಲಿ ಮಾಡಿದ್ರೆ ಜಗಳ ಆಗೋದಿಲ್ಲ, ಬೇಗ ಕೆಲಸ ಮುಗಿಯುತ್ತೆ. ಆಮೇಲೆ ಏನು ತಗೊಳುತ್ತೆ ಅದು ಆಹಾರನ, ಅದು ಸರಿಯಾಗಿರುವಂತದ್ದು ಮರಿಗೆ ಕೊಡುವಂತದ್ದು, ಗುಡ್ಡು ಕೊಡುವಂತದ್ದು, ಅಥವಾ ಹೊಸ ಎರಿ ಕಟ್ಟೋದು, ಮೇಣನ ಸ್ರಾವಿಸೋದು, ಆತರ ಯೂಸ್ ಆಗುತ್ತೆ ರಾತ್ರಿ ಹೊತ್ತು. ಅಂದ್ರೆ ಮುಖ್ಯವಾಗಿ ಈ ಮಕರಂದ ಮತ್ತು ಪರಾಗ ಹೆಚ್ಚಿರುವಂತ ಕಾಲದಲ್ಲಿ ಒಂದ್ ರೀತಿ ನಿರ್ವಹಣೆ ಮಾಡ್ಬೇಕಾಗತ್ತೆ, ಕೊರತೆ ಇರುವಂತ ಕಾಲದಲ್ಲಿ ಒಂದ್ ರೀತಿ ನಿರ್ವಹಣೆ ಮಾಡಿ ಬಹಳ ಮುಖ್ಯ. ಇದು ಏನಾಗುತ್ತೆ, ಎಲ್ಲಾರು ಏನ್ ಮಾಡ್ತಾರೆ, ಅವರು ಯಾವ್ದೋ ಬೇರೆ ಒಂದು ಸಮಯದಲ್ಲಿ ಶುರು ಮಾಡಿರ್ತಾರೆ ಜೇನು ಕೃಷಿನ. ಈಗ ಮಾರ್ಚ್ ಅಲ್ಲಿ ಶುರು ಮಾಡಿದ್ದಾರೆ ಅಂತ ಇಟ್ಕೊಳ್ಳಿ, ಅವರು ಜೇನುತುಪ್ಪ ತೆಗೆದು ಬಿಡ್ತಾರೆ ಮೇ ಅಷ್ಟೊತ್ತಿಗೆ. ಆಮೇಲೆ ಹೀಗೆ ಇರುತ್ತೆ ಅಂತ ಒಂದು ಇಟ್ಕೊಂಡ್ಬಿಟ್ಟು ತಲೆಯಲ್ಲಿ ಅದೇನಾಗುತ್ತೆ, ಅಭಾವದ ಕಾಲ ಬಂದ್ಬಿಡುತ್ತೆ. ಜೂನ್ ಜುಲೈ ಆಗಸ್ಟ್ ಮಾನ್ಸೂನ್ ಬರುತ್ತೆ, ಮಳೆ ಬಂದಾಗ ಅಭಾವದ ಕಾಲ ಶುರು ಆಗುತ್ತೆ. ನಾವು ಅದನ್ನ ಸರಿಯಾಗಿ ನಿರ್ವಹಣೆ ಮಾಡ್ಲಿಲ್ಲ ಅಂದ್ರೆ ಈ ತಳಮಣೆ ಕ್ಲೀನ್ ಮಾಡ್ಬೇಕು ಅವಾಗವಾಗ. ಯಾಕೆಂದ್ರೆ ಮೇಣದ ಪತಂಗ ಅಂತ ಒಂದು ಪತಂಗ ಬರುತ್ತೆ, ಶತ್ರು ಇದೆ, ನೈಸರ್ಗಿಕ ಶತ್ರು. ಹೌದು, ಮೇಣದ ಪತಂಗ ಬಂದಾಗ ಏನಾಗುತ್ತೆ, ಯಾವ್ದು ಈಗ 8 ಚೌಕಟ್ಟು ಇರುವಂತದ್ದು ಒಂದು ಚೌಕಟ್ಟನ್ನು ಬಿಟ್ಟು 7 ಚೌಕಟ್ಟಿಗೆ ಬಂತು ಅಂತ ಅಂದ್ರೆ ಅಭಾವದ ಕಾಲದಲ್ಲಿ, ಯಾವಾಗ ಅಭಾವ ಆಗುತ್ತೆ, ಕೆಲಸಗಾರ ನೊಣ ರಾಣಿ ನೊಣಕ್ಕೆ ಏನಂತ ಹೇಳುತ್ತೆ, ಇಷ್ಟೊಂದಿಲ್ಲ ಆಹಾರ, ನಮಗ್ ಜಾಸ್ತಿ ಮಕ್ಕಳನ್ನ ನೋಡ್ಕೊಳಕ್ಕಾಗಲ್ಲ, ಕಡಿಮೆ ಪ್ರಮಾಣದಲ್ಲಿ ಮೊಟ್ಟೆ ಇಡು ಅನ್ನೋ ರೀತಿ ಸಂದೇಶವನ್ನು ಕೊಡುತ್ತೆ. ಆವಾಗ ಏನಾಗುತ್ತೆ, ಒಂದು ಚೌಕಟ್ಟು ಖಾಲಿ ಆದಾಗ ಈ ಮೇಣದ ಪತಂಗ ಅಲ್ಲಿಗೆ ಬಂದ್ಬಿಟ್ಟು ಮೊಟ್ಟೆ ಇಟ್ಟು ಹೋಗ್ಬಿಡುತ್ತೆ ರಾತ್ರಿ. ಅದು ತಿನ್ಕೊಂತ ಬಂದ್ಬಿಡುತ್ತೆ. ಅಂದ್ರೆ ಮರಿಗಳು ಆದ್ಮೇಲೆ ಅದಕ್ಕೂ ಒಂದು ಸೈಕಲ್ ಇದೆ. ಅದ್ರದ್ದು ಒಂದು ಕ್ಯಾಟರ್ ಪಿಲ್ಲರ್ ತರ ಆಯ್ತು ಅಂದ್ರೆ ಅದು ತಿನ್ಕೊಂತ ಬಂದ್ಬಿಟ್ಟು ಜಾಸ್ತಿ ಆಗ್ಬಿಟ್ಟು ಈ ಜೇನು ಕುಟುಂಬಕ್ಕೆನೆ ಕಿರಿಕಿರಿಯಾಗಿ ಬಾಕ್ಸ್ ಅನ್ನ ಬಿಟ್ಟು ಹೋಗುವಂತ ಪರಿಸ್ಥಿತಿನೂ ಪಲಾಯನ ಮಾಡಬಹುದು. ಹೌದು, ಪಲಾಯನ ಜಾಸ್ತಿ ಆಗೋದು ಅಭಾವ ಕಾಲದಲ್ಲಿ ಆ ವಿಚಾರದಲ್ಲಿ. ಅಂದ್ರೆ ಮೇಣದ ಚಿಟ್ಟೆ ನಿರ್ವಹಣೆ ಕಡೆ ಗಮನ ಕೊಡಬೇಕು. ಪ್ರತಿ ಒಂದು 4-5 ದಿನಕ್ಕೆ ಒಂದ್ಸರಿ ಸ್ವಚ್ಛ ಮಾಡ್ಬೇಕು. ತಳಮಣೆನ ಸ್ವಚ್ಛ ಮಾಡ್ತಾ ಇರ್ಬೇಕು. ಎಕ್ಸ್ಟ್ರಾ ಇರುವಂತ ಎರಿಗಳನ್ನ ತೆಗೆದಾಕ್ಬೇಕು. ಎಷ್ಟು ಕೆಲಸಗಾರ ನೊಣ ಮುತ್ಕೊಂಡಿದೆ ಎರಿಗಳನ್ನ, ಅಷ್ಟು ಮಾತ್ರ ಎರೆಗಳನ್ನ ಇಟ್ಕೊಂಡು ಯಾವ್ದು ಎಕ್ಸ್ಟ್ರಾ ಎರೆಗಳಿದೆ ಅದನ್ನ ತೆಗೆದಾಕ್ಬಿಡ್ಬೇಕು. ಮತ್ತೆ ರೋಗಗಳು ಏನಾದ್ರು ಬರ್ತವೆ ಜೇನುನೊಣಗಳಿಗೆ? ಇದರಲ್ಲಿ 2 ರೀತಿ ರೋಗ ಇದೆ ಜೇನುನೊಣಕ್ಕೆ. ಒಂದು ಬ್ಯಾಕ್ಟೀರಿಯಾದೊಂದು ರೋಗ ಇದೆ, ಇನ್ನೊಂದು ವೈರಸ್ ಒಂದು ರೋಗ ಇದೆ. ವೈರಸ್ ರೋಗ 1990ರಲ್ಲಿ ನಮ್ಮ ಕರ್ನಾಟಕಕ್ಕೆ ತಗುಲ್ತು, ತೈಸ್ಯಾಕ್ ಬ್ರೂಡ್ ಡಿಸೀಸ್ ಅಂತ. ಅದು ತಗಲಿದ ಮೇಲೆ ನಮ್ಮ ಜೇನು ಕೃಷಿ ಉದ್ಯಮನೇ ಬಹಳ ತೊಂದರೆ ಒಳಗಾಗಿದ್ವಿ. ಅದು ಆತರ ಅದೊಂದು ಕಾರಣದಿಂದ ನಾವ್ ಇನ್ನೂ ಚೇತರಿಸ್ಕೊಂಡಿಲ್ಲ ಅಂತ ಹೇಳಿದ್ರು ತಪ್ಪಾಗಲ್ಲ. ಇನ್ನೂ ಅದು ಇದ್ದೇ ಇದೆ. ಅದು ಅದ್ರದ್ ಬಾಧೆ ಕಡಿಮೆ ಆಗೋಗಿದೆ, ಆದ್ರೆ ಕುಟುಂಬಗಳ ಸಂಖ್ಯೆ ಕಡಿಮೆ ಆಗಿದೆ. ಅಲ್ಲ, ಅದೇನಾಗಿದೆ ಅಂದ್ರೆ ಸರ್, ಯಾರ್ಯಾರು ಆ ಜೇನು ಕೃಷಿ ಮಾಡ್ತಾ ಇದ್ರು
ಅವ್ರು ಅದನ್ನ ಮುಂದುವರಿಸಲಿಲ್ಲ. ಓಹೋ, ಬಿಟ್ಬಿಟ್ರು. ಆ ಜ್ಞಾನ ಇನ್ನೊಂದು ಜನರೇಷನ್ಗೆ ಅದನ್ನ ವರ್ಗಾವಣೆ ಆಗ್ಲಿಲ್ಲ, ಜಾಸ್ತಿ ಆಗ್ಲಿಲ್ಲ. ಆ ತರ ಇರೋದ್ರಿಂದ ನಮಗೆ ಆ ಜ್ಞಾನದ ಅಭಾವ ಇವಾಗ ನಾವು ನೋಡ್ತಾ ಇದೀವಿ. ಮಲೆನಾಡಲ್ಲೇನೆ ನಾವು ಎಷ್ಟೊಂದು ನೋಡ್ತಾ ಇದ್ದೀವಿ. ಕೊಡಗು ಇಲ್ಲೆಲ್ಲ ಬಹಳ ಇತ್ತು, ಅದರಿಂದ ತೊಂದರೆಗಳಾಯ್ತು. ಅದು ಏನಾಗುತ್ತೆ ಅಂತಂದ್ರೆ ಎಷ್ಟು ನಾವು ಪ್ರಯತ್ನ ಮಾಡಿದ್ರು ಆ ರೋಗದ ಬಾಧೆಯಿಂದ ನಾವು ಮುಕ್ತ ಆಗ್ಲಿಲ್ಲ ಅಂತಂದ್ರೆ ಆ ಚಟುವಟಿಕೆನ ಅಲ್ಲೇ ನಿಲ್ಸೋಣ ಅಂತ ಬಂದಿರ್ಬೋದು. ಆದ್ರೆ ಈಗ ಸ್ವಲ್ಪ ಜನ ಶುರು ಮಾಡಿದ್ದಾರೆ. ಸ್ವಾಭಾವಿಕವಾಗಿ ಅದು ಒಂದು ರೋಗ ನಿರೋಧಕ ಶಕ್ತಿನ ಬೆಳೆಸ್ಕೊಂಡಿದೆ ಆ ವೈರಸ್ ಡಿಸೀಸ್ ಇಂದ. 10% ಇನ್ನು ಅಲ್ಲಿ ಇಲ್ಲಿ ರಿಪೋರ್ಟ್ ಆಗ್ತಾ ಇದೆ ಬೇರೆ ಬೇರೆ ಕಡೆಯಿಂದ, ಆದ್ರೆ ಸಾಕಷ್ಟು ಹೋಗಿದೆ. ಬ್ಯಾಕ್ಟೀರಿಯಲ್ ಇನ್ಫೆಕ್ಷನ್ ಯಾವಾಗ ಬರುತ್ತೆ ಅಂದ್ರೆ ಅದು ಅಭಾವ ಕಾಲದಲ್ಲಿ ಅದಕ್ಕೆ ಸರಿಯಾಗಿರೋ ಪೋಷಣೆ ಸಿಗ್ಲಿಲ್ಲ ಅಂದ್ರೆ ಅವಾಗ ಬರುತ್ತೆ. ಅದನ್ನ ನಾವು ಸ್ವಲ್ಪ ನೋಡ್ಕೊಂಡ್ಬೋದು. ಅಂದ್ರೆ ಈಗ ಮುಖ್ಯವಾಗಿ ನೀವು ಸ್ಥಳಾಂತರ ಜೇನು ಕೃಷಿನೇ ಮಾಡ್ತಾ ಇದ್ದೀರಾ? ಹೌದು. ಯಾರಿಗೆ ಈ ಕುಟುಂಬಗಳನ್ನ ಒದಗಿಸ್ತಾರ ನೀವು? ಮುಖ್ಯವಾಗಿ ರೈತರಿಗೆ ಅವರು ಈ ತೋಟಗಾರಿಕಾ ಇಲಾಖೆಯಲ್ಲಿ ಪರಾಗಸ್ಪರ್ಶಕ್ಕಾಗಿ ಜೇನು ಕೃಷಿ ಅನ್ನೋದೇ ಒಂದು ಯೋಜನೆ ಇದೆ. ಹೌದು. ಆ ಯೋಜನೆಗೆ ನಾವು ಸಾಕಷ್ಟು ಜನ ರೈತರು ಬಂದು ಅದನ್ನ ತಗೊಂಡೋಗ್ತಾ ಇರ್ತಾರೆ ಪರಾಗಸ್ಪರ್ಶಕ್ಕೋಸ್ಕರ. ಅದನ್ನ ಬಿಟ್ರೆ ಸ್ವಲ್ಪ ದೊಡ್ಡ ಪ್ರಮಾಣದಲ್ಲಿ ಪ್ಲಾಂಟರ್ಸ್ ಅಂತ ಏನಿದ್ದಾರೆ, ತೋಟಗಳನ್ನ ಮಾಡ್ಕೊಂಡು, ಕಾಫಿ ತೋಟ, ಆತರ ಏಲಕ್ಕಿ ತೋಟ, ಅವರು ಏಲಕ್ಕಿಗಂತೂ ಬೇಕೇ ಬೇಕಾಗುತ್ತೆ. ಏಲಕ್ಕಿಗೆ ತುಡುವೆ ಜೇನು ಕೃಷಿ ಮಾಡಿದ್ರೆ ಬಹಳಷ್ಟು ಅನುಕೂಲ ಇದೆ. ಅದನ್ನ ಸಾಕಷ್ಟು ಸಂಶೋಧನೆ ಮಾಡಿ ಖಚಿತಪಡಿಸಿಕೊಂಡಿದ್ದಾರೆ. ಹೌದು. ಅವರೆಲ್ಲ ಬಂದು ತಗೊಂಡು ಅವರು ಕೇಳ್ತಾ ಇರೋದೇನು ಅಂತಂದ್ರೆ, ನಮಗೆ ಯಾವಾಗ ಹೂ ಬರುತ್ತೆ ಆ ಸಮಯದಲ್ಲಿ ನಮಗೆ ಜೇನ್ ಪೆಟ್ಟಿಗೆ ಬೇಕು ಅಂತ ಕೇಳ್ಬಿಟ್ಟು ಅವ್ರು ತಗೊಂಡೋಗಿ ಖರೀದಿನೇ ಮಾಡ್ಬಿಡ್ತಾರೆ. ಕುಟುಂಬಗಳನ್ನೇ ಖರೀದಿ ಮಾಡ್ತಾರೆ. ನಾವು ಅದನ್ನ ನಿರ್ವಹಣೆ ಮಾಡೋದಕ್ಕೂ ಒಂದು ವ್ಯವಸ್ಥೆನ ಮಾಡಿದ್ವಿ. ತಿಂಗಳಿಗೆ ಒಂದ್ಸರಿ ಹೋಗ್ಬಿಟ್ಟು ಅಲ್ಲಿಗೆ ಭೇಟಿ ಕೊಟ್ಟು ಏನೇನು ಫಾಲೋ ಅಪ್ ಅಂತ ಏನ್ ಹೇಳಿದೆ ಆ ರೀತಿ ಮಾಡೋದನ್ನು ವ್ಯವಸ್ಥೆ ಮಾಡಿದೀವಿ. ಅಂದ್ರೆ ಹೂವಿನ ಸಂದರ್ಭದಲ್ಲಿ ಮಾತ್ರ ತೆಗೆದುಕೊಂಡು ಹೋಗಿ ಕುಟುಂಬಗಳನ್ನ ಮತ್ತೆ ಹಿಂದಿರುಗಿಸ್ತಾರಲ್ಲ, ಏನು ಅದಕ್ಕೆ ಚಾರ್ಜ್ ಮಾಡ್ತೀರಾ ತಾವು? ಅದನ್ನ ಈಗ ಕೆಲವು ಸೀಡ್ ಕಂಪನೀಸ್, ಈ ಬೀಜೋತ್ಪಾದನೆ ಮಾಡುವಂತ ಸಂಸ್ಥೆಗಳೇನೆ ಇದೆಯಲ್ಲ, ಅವ್ರು ಕೇಳ್ತಾ ಇದ್ದಾರೆ. ಈ ವರ್ಷ ಒಂದು 100 ಪೆಟ್ಟಿಗೆಯನ್ನ ನಾವು ನಮ್ಮ ಕಡೆಯಿಂದ ಕೊಡ್ತಾ ಇದೀವಿ. ಯಾವ ಬೆಳೆಗಳಿಗೆ? ಅವರು ಸೂರ್ಯಕಾಂತಿಗೆ ತಗೊಳ್ತಾ ಇದ್ದಾರೆ. ಸೂರ್ಯಕಾಂತಿ ಹೋದ ವರ್ಷ ನಾವು ಈರುಳ್ಳಿ ಕೊಟ್ಟಿದ್ವಿ. ಅದನ್ನ ನಾವೇನ್ ಮಾಡ್ತೀವಿ, 1200 ರೂಪಾಯಿಂದ 1500 ರೂಪಾಯಿ ಮಧ್ಯೆ ನಾವು ಈಗ ಚಾರ್ಜ್ ಮಾಡಬೇಕು ಅಂತ ನಾವು ಪ್ಲಾನ್ ಮಾಡಿದೀವಿ. ಅದ್ರ ಜೊತೆಯಲ್ಲಿ ಅವರು ಒಂದು ಸ್ಪೆಸಿಫಿಕೇಶನ್ ನ ಒಂದು ಹೇಳಿದ್ದಾರೆ. ಇಷ್ಟೇ ಇರಬೇಕು ಜೇನೊಣದ್ದು ಸಂಖ್ಯೆ, ಪರಾಗಸ್ಪರ್ಶ ಆಗಬೇಕು ಅಂತ. ಅದಿನ್ನು ಮಾತುಕತೆ ನಡೀತಿದೆ. ಒಂದು ಸಂಖ್ಯೆಗೆ ನಾವು ಬರ್ತೀವಿ. ಒಟ್ಟಾರೆ ಇದನ್ನ ಒಂದ್ ರೀತಿ ಉದ್ಯಮ ರೀತಿಯಲ್ಲಿ ನಡೆಸ್ಕೊಂಡು ಹೋಗ್ಬೋದು ಸರ್. ಇದರಲ್ಲಿ ಒಂದು ಆಸಕ್ತಿ ಇರ್ಲೇಬೇಕು. ಈ ಒಂದು ಉದ್ಯಮಕ್ಕೆ ಆಸಕ್ತಿ ಇಲ್ಲ ಅಂತಂದ್ರೆ, ಯಾಕೆಂದ್ರೆ ಕೆಲವು ಸರಿ ಜೇನು ಕುಟುಂಬನ ನಾವು ಒಂದು ಇನ್ಸ್ಪೆಕ್ಷನ್ ಅಂತ ಪರಿವೀಕ್ಷಣೆ ಮಾಡಕ್ ಹೋದಾಗ ಒಂದೇ ಸರಿ ಒಂದು 3-4 ಅಥವಾ ಒಂದು 20 ಜೇನುಗಳು ಚುಚ್ಚುವಂತ ಸಾಧ್ಯತೆನೂ ಇರುತ್ತೆ. ನಾವು ಅದಕ್ಕೆ ರಕ್ಷಣೆಗೆ ಏನ್ ಬೇಕು ಅದನ್ನೆಲ್ಲಾನು ವ್ಯವಸ್ಥೆ ಮಾಡ್ಕೋಬೇಕು. ಉಡುಪು ಅದೆಲ್ಲಾನು ಧರಿಸ್ಕೊಂಡು ಆದ್ರೂ ಸಹ ಏನಾಗುತ್ತೆ, ಬರೀ ಒಂದು ಕಮರ್ಷಿಯಲ್ಲೇ ನೋಡ್ತಾ ಇದ್ರೆ, ಕಮರ್ಷಿಯಲ್ ಆಸ್ಪೆಕ್ಟ್ ಅನ್ನ ಮಾತ್ರ ನಾವು ಗಮನ ಕೊಟ್ರೆ ಅಷ್ಟೊಂದು ಇರಲ್ಲ. ಆಸಕ್ತಿನ ಬೆಳೆಸ್ಕೊಂಡು ಬಹಳಷ್ಟು ಸ್ಕೋಪ್ ಇದೆ ಇದಕ್ಕೆ. ಅಂದ್ರೆ ಒಂದ್ ರೀತಿ ಪರಿಸರ ಪ್ರಿಯ ಉದ್ಯಮ ಇದ್ದಂಗೆ. ಹೌದು ಸರ್, ಪರಿಸರಕ್ಕೆ ಪೂರಕವಾದ ಉದ್ಯಮ. ಹೌದೌದು. ನಾವು ಸ್ಥಳಾಂತರ ಜೇನು ಕೃಷಿ ಮಾಡಿದಾಗ ಕಳೆದ ವರ್ಷ ನಾವು 1100 ಕಿಲೋಮೀಟರ್ ನಾವು ಹೋಗಿ ಬಂದಿದ್ದೀವಿ. ಈ ಬೆಂಗಳೂರಿಂದ ಹಿಡಿದು ಬಾಗಲಕೋಟೆ, ಚಿತ್ರದುರ್ಗ, ಅಲ್ಲಿಂದ ಹೋಗಿ ಬಂದಿದ್ದೀವಿ. 1000 ಎಕರೆನ ನಾವು ಪರಾಗಸ್ಪರ್ಶ ಮಾಡಿದೀವಿ. ಆ ಒಂದು ಸಂತೋಷ ನಮಗೆ ಇರುತ್ತೆ ಸರ್. ಮಹಾನ್ ವಿಜ್ಞಾನಿ ಐನ್ಸ್ಟೀನ್ ಹೇಳ್ತಾರೆ, ಜೇನುನೊಣಗಳೇನಾದ್ರೂ ಸಾವನ್ನಪ್ಪಿದ್ರೆ ನಮ್ಮ ಜಗತ್ತಿನಲ್ಲಿ ಇಡೀ ಮಾನವ ಕುಲನೇ ನಶಿಸುತ್ತೆ ಅಂತ. ಇದೆಲ್ಲ ನೋಡಿದ್ರೆ ನಿಜನೇ ಅನ್ಸುತ್ತೆ. ಹೌದು ಸರ್. ಯಾಕೆಂದ್ರೆ ಇವಾಗ ಸದ್ಯಕ್ಕೆ ಇನ್ನು ಯಾರಿಗೂ ಅದ್ರದ್ದು ಬಿಸಿ ಮುಟ್ಟಿಲ್ಲ. ಇನ್ನು ಬರೋ 10 ವರ್ಷದಲ್ಲಿ ಆ ಬಿಸಿ ಮುಟ್ಟುತ್ತೆ. ಯಾಕೆಂದ್ರೆ ಆಹಾರದ ಉತ್ಪಾದನೆ ಕಡಿಮೆ ಆಗಬಹುದು ಜೇನುನೊಣಗಳಿಲ್ಲ ಅಂದ್ರೆ. 2-3 ರೀತಿಯಲ್ಲಿ ಜೇನು ಕುಟುಂಬದ ಸಂಖ್ಯೆ ಕಡಿಮೆ ಆಗ್ತಾ ಇದೆ. ಒಂದು ಕೀಟನಾಶಕ ಸಿಂಪರಣೆ, ಇನ್ನೊಂದು ಅದು ಎಲ್ಲಿ ಬಂದು ಕುತ್ಕೊಬೇಕು, ಅದು ಗೂಡು ಮಾಡ್ಕೊಬೇಕು, ಆ ಹ್ಯಾಬಿಟ್ಯಾಟ್ ಹೋಗ್ತಾ ಇದೆ. ಮರಗಳು ಕಡಿಮೆ ಆಗ್ತಾ ಇದೆ, ಎಲೆಗಳು, ಸ್ವಾಭಾವಿಕ ನೆಲೆಗಳು ನಾಶ ಆಗ್ತಾ ಇದೆ. ಆಮೇಲೆ
ಈ ಪ್ಲಾಂಟೇಶನ್ ವೆಸ್ಟರ್ನ್ ಘಾಟ್ಸ್ ಅಲ್ಲಿ ಅದಕ್ಕೆ ಬೇಕಾಗಿರುವಂತದ್ದು ಕೆಲವು ಮರಗಳಿದೆ. ಇವ್ರಿಗೆ ಬೇಕಾಗಿರೋ ಮರ ಇರುತ್ತೆ, ಅದಕ್ಕೆ ಬೇಕಾಗಿರೋ ಮರ ಇರೋದಿಲ್ಲ. ಡೈವರ್ಸಿಟಿ ಇಲ್ಲ, ಬಯೋಡೈವರ್ಸಿಟಿ ಕಡಿಮೆ ಆಗಿರೋದ್ರಿಂದ, ವೈವಿಧ್ಯತೆ ಅದನ್ನು ಕಡಿಮೆ ಆಗಿರೋದ್ರಿಂದ ಬಹಳಷ್ಟು ಬಾಧೆ ಆಗ್ತಾ ಇದೆ. ಅಂದ್ರೆ ನಾವು ಹೆಚ್ಚು ಒತ್ತು ಕೊಡಬೇಕಾಗಿದೆ ಇವತ್ತು. ಹೌದು ಸರ್. ಈ ನಾನು ಹೇಳಿದ್ನಲ್ಲ, 1100 ಕಿಲೋಮೀಟರ್ ಹೋದಾಗ ಇಷ್ಟೊಂದು ಸಾವಿರಾರು ಎಕರೆ ನಾವು ಪರಾಗಸ್ಪರ್ಶ ಮಾಡಿರೋದ್ರಿಂದ ಅದನ್ನ ಜೇನು ಕೃಷಿನ ಯಾವ ರೀತಿ ನೋಡುವಂತದ್ದು ಒಂದು ದೃಷ್ಟಿಕೋನ ಹೇಗಿರ್ಬೇಕು ಅಂದ್ರೆ, ಈ ರೀತಿ ಉದ್ಯಮದಿಂದ ಬೇರೆ ಬೇರೆಯವರಿಗೆಲ್ಲ ಇಷ್ಟೊಂದೆಲ್ಲ ಅನುಕೂಲ ಆಗುತ್ತೆ ಅನ್ನೋ ದೃಷ್ಟಿಕೋನದಿಂದನೇ ಎಲ್ಲಾನು ಪಾಲಿಸಿನ ಮಾಡ್ಬೇಕಾಗುತ್ತೆ. ಅಂದ್ರೆ ವಾಣಿಜ್ಯ ಲಾಭದ ಕಡೆಗೆ ನಾವು ಗಮನ ಕೊಡಬಾರ್ದು ಅಂತೀರ? ಅದನ್ನು ಆಗುತ್ತೆ, ಆದ್ರೆ ಬೇರೆಯವ್ರಿಗೆ ವಾಣಿಜ್ಯ ಲಾಭ ಆಗ್ತಾ ಇದೆ. ನಿಮ್ಗೆ ಎಷ್ಟು ಮಟ್ಟಿಗೆ ತೃಪ್ತಿ ಕೊಟ್ಟಿದೆ ಅಂತಾರೆ ಈ ಒಂದು ಜೇನು ಕೃಷಿ ಮಾಡುವಂತದ್ದು? ತುಂಬಾ ತೃಪ್ತಿ ಕೊಟ್ಟಿದೆ ಸರ್, ತುಂಬಾ ತೃಪ್ತಿ ಕೊಟ್ಟಿದೆ. ತುಂಬಾ ಆಸಕ್ತಿಯಿಂದ ಯಾರು ಶುರು ಮಾಡಿದ್ದಾರೆ ಜೇನು ಕೃಷಿನ, ಅವರು ಯಾವ ರೀತಿ ಪ್ರಕೃತಿಗೆ ಮತ್ತೆ ಮರಳ್ತಾ ಇದ್ದಾರೆ, ವಾಪಸ್ಸು ಕನೆಕ್ಟ್ ಆಗುವಂತದ್ದು ವಿಷಯ ಇದೆಯಲ್ಲ, ಅದು ಬಹಳ ತೃಪ್ತಿ ಕೊಡುತ್ತೆ. ಈಗ ನೀವು ಸಾಧಾರಣವಾಗಿ ಎಷ್ಟು ಜನರಿಗೆ ತರಬೇತಿ ಕೊಟ್ಟಿರ್ಬೋದು ಇಲ್ಲಿವರೆಗೂ? ಒಂದು 200 ಜನಕ್ಕೆ ಕೊಟ್ಟಿರ್ಬೋದು. 200 ಜನಕ್ಕೆ ಅವರೆಲ್ಲ ಎಲ್ಲರೂ ಶುರು ಮಾಡ್ತಾ ಇದ್ದಾರೆ. ಒಬ್ರು ಸ್ವಲ್ಪ ಬೇಗ ಶುರು ಮಾಡಿರ್ತಾರೆ, ಒಬ್ರು ಒಂದ್ ತಿಂಗಳು ನಿಧಾನವಾಗಿ ಇರ್ತಾರೆ, ಎಲ್ಲರೂ ಶುರು ಮಾಡಿದ್ದಾರೆ. ರೈತ ಬಾಂಧವರೇ, ತಮಗೆ ಈ ಜೇನು ಕೃಷಿ ಬಗ್ಗೆ ಮತ್ತು ಈ ಜೇನು ಕೃಷಿಗೆ ಸಂಬಂಧಿಸಿದಂತಹ ಉಪಕರಣಗಳ ಬಗ್ಗೆ ಇನ್ನೂ ಹೆಚ್ಚಿನ ಮಾಹಿತಿ ಬೇಕಾಯ್ತು ಅಂದ್ರೆ BV ಅಪೂರ್ವ ಅವರನ್ನ ಅವರ ಮೊಬೈಲ್ ದೂರವಾಣಿ ಸಂಖ್ಯೆಯಲ್ಲೂ ಕೂಡ ಸಂಪರ್ಸಬಹುದು. ದೂರವಾಣಿ ಸಂಖ್ಯೆ ಹೀಗಿದೆ: 9481721022. ದೂರವಾಣಿ ಸಂಖ್ಯೆಯನ್ನು ಮತ್ತೊಮ್ಮೆ ಕೇಳಿ: 9481721022. ತುಂಬಾ ಸಂತೋಷ ಅಪೂರ್ವ ಅವರೇ, ತಾವಿದುವರೆಗೂ ನಮ್ಮ ರೈತ ಬಾಂಧವರಿಗೆ ಮತ್ತು ನಿಮ್ಮ ಒಂದು ಸ್ವಂತ ಅನುಭವಗಳನ್ನು ಕೂಡ ಸೇರಿಸಿ ವಿವರವಾಗಿ ಮಾಹಿತಿಯನ್ನು ಮಾಡಿಕೊಟ್ಟಿದ್ದಾರೆ. ನಿಮಗೆ ತುಂಬಾ ಧನ್ಯವಾದಗಳು. ನಮಸ್ಕಾರ. ತುಂಬಾ ಧನ್ಯವಾದಗಳು ಜಗದೀಶ್ ಅವರೇ. ಇದುವರೆಗೂ ಜೇನು ಕೃಷಿ ಅನುಭವ ಕುರಿತಂತೆ BV ಅಪೂರ್ವ ಅವರೊಂದಿಗೆ ನಡೆಸಿದಂತಹ ಸಂದರ್ಶನ ಕೇಳಿದಿರಿ. ಆತ್ಮೀಯ ರೈತ ಬಾಂಧವರೇ, ಇನ್ನು ಮುಂದೆ ಕೇಳಿ ಕೃಷಿ ವಾರ್ತೆ.